ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತ್ಮಿಷ್ಟಪತಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ನೀವು ಶ್ರೀಮಂತರು ಆಗೇ ಆಗ್ತೀರಾ ಈ ಒಂದು ವಸ್ತುವಿನಿಂದ, ಈ ಒಂದು ತಂತ್ರವಿನಿಂದ. ಅದು ಯಾವ ಒಂದು ವಸ್ತು, ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ನೀವು ಶ್ರೀಮಂತರಾಗಬೇಕು. ಬಡವರಾಗೇ ಹುಟ್ಟು, ಬಡವರಾಗೇ ಬೆಳೆದು, ಬಡವರಾಗೇ ಸಾಯಬೇಕಾ? ಯಾಕೆ ನೀವು ಶ್ರೀಮಂತರಾಗಬಾರ್ದಾ? ನೀವು ಶ್ರೀಮಂತರಾಗೋದಕ್ಕೆ ಅಧಿಕಾರ ಇಲ್ವಾ? ನಿಮಗೆ ಅಧಿಕಾರ ಇದೆ. ನೀವೊಬ್ಬರು ಶ್ರೀಮಂತರಾಗೋದ್ರಿಂದ ಬೇರೆಯವರೆಲ್ಲ ಬಡವರಾಗ್ಬಿಡ್ತಾರಾ? ತಿಳ್ಕೊಳ್ಳಿ. ಭಾಳಷ್ಟು ಜನ ಏನು ಮಾಡ್ತಾರೆ, ಅವನು ಶ್ರೀಮಂತ, ನಾನು ಬಡವ ಆಗ್ಬಿಡ್ತೀನಿ ಅಂತ ಹುಚ್ಚುತನ, ದಡ್ಡತನ ಇರುತ್ತೆ. ಅವನು ಯಾವುದೋ ಫೀಲ್ಡಲ್ಲಿ ಅವನು ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ಇವನೆಲ್ಲಿ ಬಡವಾಗ್ತಾನೆ? ಆಗೋದಿಲ್ಲ ಅಲ್ಲ. ಯಾರೊಬ್ಬರು ಶ್ರೀಮಂತರಾದ ಇನ್ನೊಬ್ಬ ಬಡವ ಆಗೋದಿಲ್ಲ. ಇನ್ನಷ್ಟು ಬಡತನ ಹೋಗುತ್ತೆ, ತಿಳ್ಕೊಳ್ಳಿ. ಯಾಕಂದರೆ ಅವನು ಶ್ರೀಮಂತ ಆಗಿ ಒಂದು ಕಂಪ್ನಿನೋ ಏನೋ ಒಂದು ಸ್ಟಾರ್ಟ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡ್ತಾನೆ. ಗೊತ್ತೈತಲ್ಲ. ನೋಡಿ, ಒಬ್ಬ ಏನು ಮಾಡ್ತಾಯಿದ್ದ ಅಂತಂದರೆ, ಅವನ ರಿಲೇಷನ್ನು ಇಬ್ಬರು ಒಂದೇ ರಿಲೇಷನ್, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಅವನು ದೊಡ್ಡಪ್ಪನ ಮಗ ಏನು ಮಾಡ್ದ, ಯಾವುದೋ ಅವನದೇ ಆದಂಥ ಒಂದು ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ ಆದ, ಕೋಟಿ ಸಂಪಾದನೆ ಮಾಡ್ದ. ಆಮೇಲೆ ಒಂದು ಕಂಪ್ನಿನೂ ಕೂಡ ಕಂಪ್ನಿ ಇಟ್ಬಿಟ್ಟೆ ಇದು ಮಾಡಿ ಸಂಪಾದನೆ ಮಾಡಿದ್ದು. ಈ ಇನ್ನೊಬ್ಬ ಏನು ಮಾಡ್ತಾಯಿದ್ದ ಅಂತಂದರೆ, ಒಂದು ಮನೆ ಇತ್ತು, ಇನ್ನು ತುಂಬ ಬಡವ, ಏನು ಕೂಲಿ ಮಾಡೋವಂಥ ಒಂದು ಪರಿಸ್ಥಿತಿ, ಏನೇನೋ ಮಾಡೋಕ್ಕೋಗಿ ಕೈ ಸುಟ್ಕೊಂಡ, ಆಗಿಲ್ಲ. ಬಟ್ ಅವನ ಜೀವನಕ್ಕೆ ಆಧಾರ ಏನು ಅಂತಂದರೆ, ಒಂದು ಅವರ ತಂದೆ ಕಟ್ಟಿಸಿರೋಂಥ ಒಂದು ಮನೆ ಇತ್ತು. ಕೆಳಗಡೆ ಮನೆಯಲ್ಲಿ ಇವನು ಇದ್ಕೊಂಡಿದ್ದಾನೆ, ಇವನು ಹೆಂಡತಿ ಮಕ್ಕಳು. ಹೆಂಡತಿ ಯಾವುದೋ ಒಂದು ಗಾರ್ಮೆಂಟ್ಸ್ಗೆ ಹೋಗಿ ಕೆಲಸ ಮಾಡ್ತಿದ್ದಾಳೆ. ಮೇಲ್ಗಡೆ ಒಂದು ಬಾಡಿಗೆ. ಇವನಿಗೆ ಇರೋವಂಥ ಕೆಲಸನೂ ಹೊರಟಾಯ್ತು, ಯಾವ ಕೆಲಸ ಮಾಡೋಕ್ಕೂ ಮೂಡಾಗಲಿಲ್ಲ. ಅದು ಹಳೇ ಮನೆ, ಸೋರುತ್ತೆ ಮನೆ, ಹಂಚಿನ ಮನೆ. ಮೇಲ್ಗಡೆ ಇದ್ದರೂ ಕೂಡ ಹಂಚಿನ ಮನೆ ಸೋರುತ್ತೆ. ಕೊನೆಗೇನಾಯಿತು, ಹೆಂಡತಿಗೆ ಹುಷಾರು ತಪ್ಪಿತು, ಕಾಯಿಲೆ ಬಂತು. ಮೇಲ್ಗಡೆ ಮನೆ ಇತ್ತಲ್ಲ, ಅದಕ್ಕೆ ಇವನೇನು ಮಾಡ್ದ, ಮೇಲ್ಗಡೆ ಗೋಡನ್ ಥರ ಮಾಡ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಟೂಲೆಟ್ ಅಂತ ಬೋರ್ಡ್ ಹಾಕ್ತ. ಯಾರೂ ಬರಲಿಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು, ಬರಲೇ ಇಲ್ಲ. ನೋಡಿ, ಯಾಕೆ ಮಮಾಚಾರ ಮಾಡಿಸ್ಬಾರ್ದು ಅಂತ. ಬಟ್ ಇವನು ಏನು ಮಾಡ್ದ, ಯಾರೊಬ್ಬ ಬಂದ, ಅವನೇನು ಮಾಡ್ತಾಯಿದ್ದ, ಅವನು ಬಂದು ಬಾಡಿಗೆಗೆ ಇದ್ದುಕೊಂಡು ಅವನಿದ್ದ. ಅವನು ಒಂದು ಸಂಸಾರ ತಿಂಗಳ ಬಾಡಿಗೆ ಕೊಟ್ಬಿಡ್ತಾಯಿದ್ದ. ಮಂಚು ಸೋರಿದ್ರು ರಿಪೇರಿ ಮಾಡಿಸ್ಕೊಂಡು ಹೆಂಗೋ ಮಾಡಿಕೊಂಡು ಬಾಡಿಗೆ ಕೊಡ್ತಾಯಿದ್ದ. ಅದರಿಂದ ಇವನ ಜೀವನ ನಡೀತಾ ಇತ್ತು. ಒಂದು ಸರಿ ಫಂಕ್ಷನ್ನು, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ. ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ. ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ, ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡೋದು ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಹೋದಾಗ ಇವನು ದೊಡ್ಡ ಕಾರಲ್ಲಿ ಬಂದಿದ್ದಾನೆ, ದೊಡ್ಡಪ್ಪನ ಮಗ.
ಇವನಿಗೆ ಹೊಟ್ಟೆ ಕಿಚ್ಚಾಗೋಯ್ತು. ಏನು ಅವ್ನು ಮೆರೀತಾವನಲ್ಲ ಅಂದ್ಬಿಟ್ಟು ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಮಾಟ ಮಂತ್ರ ವಾಮಾಚಾರ ಮಾಡಿಸ್ದ. ನೋಡಿ ಮಾಡಿಸ್ದ. ಅವನದು ಏನಾಗೋಯ್ತು ಅಂತಂದರೆ ಅವನು ಬರ್ತಾ 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 ಫುಲ್ಲು ಡೌನ್ ಆಗಿ ಬಿಸ್ನೆಸ್ ಎಲ್ಲ ನೂರಾರು ಜನ ಎಂಪ್ಲಾಯಿನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು 100 ಜನ ಗೆಲ್ದರು ಎಲ್ಲನೂ ಮಾಡ್ದ. ಇವನಿಗೆ ಖುಷಿ ಆಗೋಯ್ತು. ಬರ್ತಾ 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 ಏನಾಯಿತು ಅಂತಂದರೆ ಎಲ್ಲ ಇದು ಮಾಡ್ದ. ಆ್ಯಕ್ಚುಲಿ ಏನು ಅಂತಂದರೆ ಇವನ ಮನೆ ಮೇಲ್ಗಡೆ ಬಾಡಿಗೆ ಇದ್ನಲ್ಲ, ಅವನು ಕಂಪ್ನಿಗೆ ರಿಲೇಟೆಡ್ ಆಗಿರುವಂಥ ಒಂದು ಇದಕ್ಕೆ ಸೇರಿಕೊಂಡಿದ್ದ. ಅದು ಇವನೇನು ಮಾಡ್ದ, ಬಾಡಿಗೆ ಅವನು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವ್ನು ಹೆಂಡತಿ ಮಕ್ಕಳು ಸಾಕು ಇವನಿಗೂ ಬಾಡಿಗೆ ಕೊಡ್ತದೆ. ಅವನಿಗೇನು ಮಾಡ ಅಲ್ಲಿಂದನೂ ಕೆಲಸದಿಂದ ತೆಗೆದ್ಬಿಟ್ರು. ಗೊತ್ತಾಯ್ತಲ್ಲ. ಯಾಕಂದರೆ ಇವನೇನು ಮಾಡುವ, ಇಲ್ಲ ನಾನು ಊರಿಗೆ ಹೊಟ್ಟೋಗ್ಬಿಡ್ತೀನಿ, ಇನ್ನೆಲ್ಲೂ ನಮ್ಮ ಕೆಲಸ ಸಿಗೋಲ್ಲ, ನಮಗೆ ಇಲ್ಲೆಲ್ಲ ಆಗಲ್ಲ ಅಂದ್ಬಿಟ್ಟು ಖಾಲಿ ಮಾಡಿ. ಈಗಲೂ 3 ಅಲ್ಲ 5 ವರ್ಷ ಆಯಿತು, ಇದುವರೆಗೂ ಬಾಡಿಗೆಗೆ ಬಂದೇ ಇಲ್ಲ ಮನೆಗೆ. ಕಡಿಮೆ ಕೊಡ್ತೀನಿ ಅಂತಂದರೂ ಬಾಡಿಗೆಗೆ ಬಂದಿಲ್ಲ. ಬರ್ತಾರೆ ನೋಡ್ತಾರೆ, ವಾಸ್ತು ಎಲ್ಲ ಇದಾಗಿದೆ, ಏನು ಮಾಡೋದು ಬಂದಿಲ್ಲ. ಇವನು ಹೊಟ್ಟೆಗೆ ತಣ್ಣೀರು ಬಟ್ಟೆ ಆದಂಗೆ ಆಗೋಯ್ತು. ನೋಡಿ, ಇವನು ಒಬ್ಬರು ಕೆಟ್ಟು ಮಾಡದೆ ಅದು ಹೆಂಗೆ ರಿವರ್ಸ್ ಆಗುತ್ತೆ ಅವ್ರವ್ರಿಗೆ ಅನ್ನೋದು ಇದಕ್ಕೆ. ಅದಕ್ಕೆ ಹಂಗೆ ಆಗಬಾರ್ದು. ಗೊತ್ತಲ್ಲ. ನೀವು ಶ್ರೀಮಂತರು ಆಗಲೇಬೇಕು ಅಂತಂದರೆ ಏನೂ ಇಲ್ಲ, ಸಿಂಪಲ್ ಆಗಿರೋಂಥ ಒಂದು ತಂತ್ರವನ್ನು ಮಾಡಿ. ಈ ಕಳಸವನ್ನು 6 ಕಳಸವನ್ನು ನೀವು ಪ್ರತಿದಿನ ಪೂಜೆ ಮಾಡಬೇಕು. 6 ಕಳಸವನ್ನು ಅಥವಾ ಅಷ್ಟಲಕ್ಷ್ಮಿ ಅಂತ ಅದ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಇನ್ನೂ ಪವರ್ಫುಲ್ಲು. ಬಟ್ ನೀವು 6 ಕಳಸನ ಪ್ರತಿದಿನ ಪೂಜೆ ಮಾಡೋಕ್ಕಾಗುತ್ತಾ ಗುರುಗಳೇ? ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಶ್ರೀಫಲವನ್ನು ಇಡಬೇಕು. ಏನು ಹೇಳಿ? ಇದು ಶ್ರೀಫಲ. ಇದು ಒಂದೊಂದು ಕಳಸಕ್ಕೆ ಸಮ. ಇದಕ್ಕೆ ನಮ್ಮ ಹತ್ರ ಸಿಗುತ್ತೆ. ನೀವು ಯಾವುದೋ ಒಂದು ಆರ್ಡಿನರಿ ಇಟ್ಟು ತೊಂದರೆ ಇಲ್ಲ, 20 to 30% ಆಗುತ್ತೆ. ಇದು ನಮ್ಮ ಹತ್ರ ಸಿಗುತ್ತೆ. ಇದನ್ನು ನೀವು ತೆಗೆದುಕೊಂಡು ನೀವು ಕುಂಕುಮ ಹಾಕಿ ಹಿಂದೆ ಓಂ ಬರೆದು 6 ನೀವೊಂದು ತಟ್ಟೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತೀನಿ ಅಂತಂದರೂ ಕೂಡ ನೀವು ಶ್ರೀಮಂತರಾಗ್ತೀರಾ. ನಮ್ಮ ಹತ್ರ ಸಿಗುತ್ತೆ. ನಮ್ಮ ಹತ್ರ ಸಿಗುವಂಥದ್ದು ವಿಶೇಷವಾದಂಥದ್ದು. ಈ ಗ್ರಂಥಿಗೆ ಅಂಟಲ್ಲಿ ಸಿಗೋದು ಆರ್ಡಿನರಿ. ಇದು ವಿಶೇಷವಾದಂಥ ಒಂದು ಶ್ರೀಫಲ. ಇದು ನಾವೇನಂತ ತೋಟದಲ್ಲೇ ಬೆಳೆಸಿಸಿ ತರಿಸಿರುವಂಥದ್ದು. ನಾನು ನನ್ನನ್ನು ಹೇಳಿ ನೋಡಿ ಎಷ್ಟೊಂದು ಜನ ಮಾಡಿ ಅವ್ರು ದುಡ್ಡು ಮಾಡ್ಕೊಳ್ಳಿ, ನಾನು ಇಲ್ಲ ಅಂತಲ್ಲ. ಆದರೆ ನಮ್ಮ ಹತ್ರ ಪವರ್ಫುಲ್ ಸಿಗಬೇಕು, ಒರಿಜಿನಲ್ ಮಾಲು. ಹಾಗಾಗಿ ಇದೊಂದು ಅದ್ಭುತವಾದ ಕೆಲವೇ ದಿನಗಳಲ್ಲಿ ನೀವು ಶ್ರೀಮಂತರ ಆಗುವಂಥ ಒಂದು ಯೋಗ ಬಂದೇ ಬಿಡುತ್ತದೆ. ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಅನುಕೂಲ ಆಗ್ತಾ ಬರುತ್ತೆ. ಅದಲ್ಲ, ಇದು ವಿಶೇಷವಾದಂಥ ಒಂದು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ವಿಚಾರ. ಮತ್ತು ಯಾರ್ಯಾರು ಶ್ರೀಮಂತರಾಗಬೇಕು ಅಂದ್ಕೊಂಡಿದ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ನೀವೇನಂತಂದರೆ, ಅಮ್ಮ ಐಶ್ವರ್ಯಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನೆಕ್ಸ್ಟ್ ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ